ಯುಗಾದಿ ವರ್ಷ ಭವಿಷ್ಯ 2026-27ರ ಪರಾಭವ ನಾಮ ಸಂವತ್ಸರದಲ್ಲಿ ನೋಡೋಣ ಬನ್ನಿ. ತುಲಾ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಧನ ಪ್ರಾಪ್ತಿ, ವ್ಯಾಪಾರದಲ್ಲಿ ಧನಲಾಭ, ವ್ಯವಹಾರಗಳಲ್ಲಿ ಅಭಿವೃದ್ಧಿ ಮತ್ತು ಕುಟುಂಬದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು. ಇಲ್ಲಿವರೆಗೂ ಕುಟುಂಬದಲ್ಲಿ ಏನೇನೆಲ್ಲ ಅಡಚಣೆಗಳಾಗಿರ್ತಕ್ಕಂಥದ್ದು ಇದೆಯಲ್ವಾ, ಅದೆಲ್ಲ ಸುಧಾರಣೆ ಆಗ್ತಕ್ಕಂಥದ್ದು. ಮತ್ತು ಈ ರಾಶಿಯಲ್ಲಿ ಇರ್ತಕ್ಕಂಥವ್ರು ನೋಡಿದರೆ, ತುಲಾ ರಾಶಿ ಅಂದರೆ ತಕ್ಕಡಿಯಿಂದ ಯಾವ ಥರ ತಕ್ಕಡಿ ತೂಗ್ತಾ ಇರುತ್ತೆ ಆ ಥರ ತೂಗ್ತಾ ಇರ್ತಕ್ಕಂಥವ್ರು. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಈ ಸರ್ತಿ ನಿಮ್ಮ ವಿಚಾರಗಳು, ಯಾವುದೇ ಕೆಲಸ ಕಾರ್ಯಗಳಲ್ಲಿ, ಬಂಧು ಮಿತ್ರರಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರಿಂದ ಎಲ್ಲನೂ ಲಾಭದಾಯಕವಾಗೇ ಇದೆ. ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಭಾಳಷ್ಟಿದೆ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರನ್ನ. ಮತ್ತು ಕೃಷಿಕರಲ್ಲಿ ಉತ್ತಮ ಫಲ, ಕೃಷಿಕ ವಿಚಾರದಲ್ಲಿ ಕೃಷಿ ಏನೇನು ಮಾಡ್ತಿರ್ತೀರಲ್ವ ಅದರಲ್ಲಿ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಲಾಭವಾಗ್ತಕ್ಕಂಥದ್ದಿದೆ. ಮತ್ತು ಶುಭದಾಯಕವಾಗಿರ್ತಕ್ಕಂಥ ವಿಚಾರಗಳು ಏನೇನಪ್ಪ ಅಂತ ಹೇಳ್ತೀನಿ ಕೇಳಿ. ಮದುವೆ ಕಾಯಾದಿಗಳೆಲ್ಲ ವಿಚಾರ ಮಾಡಿದರೆ ಸಂಪೂರ್ಣವಾಗಿ ಆಗ್ತಕ್ಕಂಥದ್ದು. ಅಶುಭ ಏನಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ತಿರುಗಾಟ ಜಾಸ್ತಿ ಆಗ್ತಕ್ಕಂಥದ್ದು. ಮತ್ತು ಪ್ರತಿಯೊಂದು ವಿಚಾರಗಳಲ್ಲಿ ಮಾನಸಿಕ ಸ್ಥಿತಿ ಕುಗ್ಗುತ್ತಾ ಹೋಗ್ತೀರಾ. ಅಶುಭದಲ್ಲಿ ನೋಡಬೇಕಂದ್ರೆ ಅಧಿಕ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು. ಶುಭ ಸಂಖ್ಯೆ ನೋಡಿದರೆ 5, 8, 6. ಶುಭ ದಿಕ್ಕು ನೋಡಿದರೆ ಪೂರ್ವ. ಶುಭ ವರ್ಣ ನೋಡಿದರೆ ಬಿಳಿ ಮತ್ತು ಹಸಿರು, ಕೆಂಪು ಈ ಥರದ ಇರುತ್ತೆ. ಈ ರಾಶಿಗಳಲ್ಲಿ ಇಷ್ಟೊಂದೆಲ್ಲ ಮಾಹಿತಿ ಇದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು.